ಮನೋಜು ತನ್ನ ಮನೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ವಸ್ತುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲವನ್ನು ಮಾರೋದಕ್ಕೆ ಶುರು ಮಾಡ್ತಾನೆ. ಪ್ರತಿ ಒಂದು ವಸ್ತುಗಳನ್ನು ಮಾರ್ತಾ ಬರುತ್ತಾನೆ ಇರ್ತಾನೆ. ಯಾಕೆ? ಆತನಿಗೇನು ಹುಚ್ಚ ಅಂತ ನೀವು ಕೇಳ್ಬೋದು. ಹಾಗೇನಿಲ್ಲ. ಮನೋಜು ಎಲ್ಲರಂತೆ ಒಳ್ಳೆ ಎಜುಕೇಶನ್ ಅನ್ನು ಮಾಡಿ ಒಳ್ಳೆ ಕೆಲಸದಲ್ಲಿ ಇರ್ತಾನೆ. ಒಳ್ಳೆ ಸಂಬಳವನ್ನು ತಗೊಂತಾ ಇರ್ತಾನೆ. ಹಾಗಾಗಿ ಆತನಿಗೆ ಏನೇನು ಬೇಕು ಎಲ್ಲವನ್ನು ತಗೊಂತಾ ಬರ್ತಾನೆ. ಆದ್ರೆ ಒಂದು ದಿನ ಅವನಿಗೆ ಗೊತ್ತಾಗುತ್ತೆ ಆತ ತಗೊಂಡಿರೋದ್ರಲ್ಲಿ 90% ವಸ್ತುಗಳನ್ನ ಆತ ಯೂಸೇ ಮಾಡ್ತಿರಲ್ಲ ಅಂತ. ಅವಾಗ ಅವನಿಗೆ ಮಿನಿಮಲಿಸಮ್ ಅನ್ನುವಂತಹ ವಿಷಯ ಒಂದು ಗೊತ್ತಾಗುತ್ತೆ. ಮಿನಿಮಲಿಸಮ್ ಅಂದ್ರೆ ನಾವು ಆಕ್ಚುಲ್ ಆಗಿ ಖುಷಿಯಾಗಿರೋದಕ್ಕೆ ಕೆಲವು ವಸ್ತುಗಳು ಮಾತ್ರ ನಮಗೆ ಬೇಕಾಗಿರುವಂಥದ್ದು, ಮಿಕ್ಕಿದೆಲ್ಲ ವಸ್ತುಗಳು ವೇಸ್ಟ್ ಅಂತ ಅವನಿಗೆ ಗೊತ್ತಾಗುತ್ತೆ. ಇದು ಕ್ರೇಜಿ ಅನ್ನಿಸ್ಬೋದು, ಆದ್ರೆ ನೀವು ಮಿನಿಮಲಿಸ್ಟ್ ಆಗ್ಬೋದು. ಅಂದ್ರೆ ಬೇಕಾಗಿರುವಂತಹ ವಸ್ತುಗಳನ್ನ ಮಾತ್ರ ಇಟ್ಕೊಳ್ಳೋದು, ಉಳಿದಿದ್ದೆಲ್ಲವನ್ನು ಮಾರಿಬಿಡೋದು. ಅವಾಗ ನೀವು ತುಂಬಾ ದುಡ್ಡನ್ನು ಉಳಿಸ್ತೀರಾ, ಜೊತೆಗೆ ನೆಮ್ಮದಿಯನ್ನು ಪಡ್ಕೋತೀರಾ. ಇವಾಗ ಒಂದು ವಸ್ತುವನ್ನ ನಾವು ಮಾರೋದು ಅಥವಾ ಬೇಡೋ ಅನ್ನುವಂಥ ಡಿಸಿಷನ್ ಹೇಗೆ ತಗೊಳ್ಳೋದು ಅಂತ ನೋಡೋಣ. ನೀವು ಒಂದು ವಸ್ತುವನ್ನ ತುಂಬಾ ದಿನ ಆದ್ರೂ ಯೂಸೇ ಮಾಡಿಲ್ವಾ, ಅಥವಾ ಅದು ನಿಜವಾಗ್ಲೂ ಯೂಸ್ಫುಲ್ ಇದೆಯಾ ಅಂತ ನೋಡಿ, ಅಥವಾ ಯಾವ್ದಾದ್ರು ಎಮೋಷನಲ್ ಕನೆಕ್ಷನ್ ಆದ್ರೂ ಇದೆಯಾ ಅಂತ ನೋಡಿ. ಇದು ಯಾವ್ದು ಇಲ್ಲ ಅಂದ್ರೆ ಅದು ನಿಮ್ಮ ಲೈಫಿಗೆ ಅವಶ್ಯಕತೆ ಇರಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಹೆಚ್ಚು ವಸ್ತುಗಳನ್ನ ತಗೊಳ್ಳೋದು ಅಥವಾ ಬಿಡುವಂಥದ್ದು ಪರ್ಸನ್ ಇಂದ ಪರ್ಸನ್ಗೆ ಬೇರೆ ಬೇರೆ ಆಗಿರುತ್ತೆ. ಕೆಲವರಿಗೆ ಕ್ಯಾಮರಾ ಅವಶ್ಯಕತೆನೇ ಇರಲ್ಲ, ಯೂಸ್ ಮಾಡೋದೇನೆ ರೇರು. ಕೆಲವರಿಗೆ 10-20 ಎಕ್ಸ್ಪೆನ್ಸಿವ್ ಕ್ಯಾಮರಾ ಇದ್ರೂ ಕಡಿಮೆನೇ ಆಗಿರುತ್ತೆ. ಹಾಗಾಗಿ ನೀವು ಏನನ್ನೇ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ವಸ್ತು ನಿಜವಾಗ್ಲೂ ನಿಮ್ಮ ಲೈಫಿಗೆ ವ್ಯಾಲ್ಯೂ ಅನ್ನ ಆಡ್ ಮಾಡುತ್ತಾ, ಇಲ್ಲ ಸುಮ್ಮನೆ ಆ ಕ್ಷಣಕ್ಕೆ ಮಾತ್ರ ಖುಷಿ ಕೊಡುತ್ತಾ ಅಂತ ನೋಡಿ. ಅಂದ್ರೆ ಒಬ್ಬರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರನೇ ಒಂದು ವಸ್ತುವನ್ನ ತಗೊಂಡ್ಬಿಟ್ಟು ಅದು ವೇಸ್ಟ್ ಆಗಿ ನಿಮ್ಮಲ್ಲಿ ಕೂತ್ಕೊಂಡ್ಬಿಡುತ್ತಾ ಅಂತ ಯೋಚನೆ ಮಾಡಿ ಪರ್ಚೇಸ್ ಅನ್ನ ಮಾಡುವಂಥದ್ದು. ಇದಕ್ಕಿಂತ ಇನ್ನೊಂದು ಕ್ರೇಜಿ ವಿಷಯ ಅಂದ್ರೆ ಪರ್ಚೇಸ್ ಅನ್ನ ಮಾಡದೇ ಮಾಡ್ತೀರಾ. ತುಂಬಾ ಎಕ್ಸ್ಪೆನ್ಸಿವ್ ಆಗಿರುವಂತಹ ವಸ್ತುಗಳನ್ನ ನೀವು ಪರ್ಚೇಸ್ ಅನ್ನ ಮಾಡೋದಕ್ಕೆ ಶುರು ಮಾಡಿ. ಎಕ್ಸ್ಪೆನ್ಸಿವ್ ಯಾಕೆ? ಆ ಪ್ರೈಸ್ ಅಲ್ಲಿ 2 ಚೀಪ್ ಐಟಮ್ ಗಳನ್ನ ನಾವು ತಗೋದಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಎಕ್ಸಾಂಪಲ್ಗೆ ನಿಮ್ಮ ಫ್ರೆಂಡು ಒಂದು 20,000 ಒಂದು ಟಿವಿಯನ್ನ ತಗೋತಾರೆ, ನೀವು ಒಂದು 50,000 ಟಿವಿಯನ್ನ ತಗೋತೀರಾ. ಈಗ ಆ 20,000 ಟಿವಿ ಆಬ್ವಿಯಸ್ ಆಗಿ ಕ್ವಾಲಿಟಿ ಕಡಿಮೆನೇ ಇರುತ್ತೆ. ತುಂಬಾ ದಿನ ಅದು ಬರೋದು ಡೌಟ್ ಏನೆ. ಪವರ್ ತುಂಬಾ ಕನ್ಸಂಪ್ಷನ್ ಅನ್ನು ಮಾಡುತ್ತೆ. ಜೊತೆಗೆ ಅದೇನಾದ್ರೂ ರಿಪೇರಿಗೆ ಬಂದ್ರೆ ಅದನ್ನ ರಿಪೇರಿ ಮಾಡಿಸೋದಕ್ಕೆ ಟೈಮ್ ವೇಸ್ಟ್ ಮಾಡ್ಕೋತೀವಿ, ದುಡ್ಡನ್ನ ವೇಸ್ಟ್ ಮಾಡ್ಕೋತೀವಿ, ಬೇರೆ ಟಿವಿಯನ್ನ ತಗೋಬೇಕಾಗುವಂತಹ ಪರಿಸ್ಥಿತಿನೂ ಬರ್ಬೋದು. ಅಂದ್ರೆ ಆ ಚೀಪ್ ಟಿವಿಯಿಂದ ಬರಬೇಕಾದಂತಹ ಖುಷಿ ನಮ್ಗೆ ಸಿಗದೇನೆ ಒಂದು ತಲೆನೋವಾಗಿ ಅದು ಕೂತ್ಕೊಳ್ತಾ ಹೋಗುತ್ತೆ. ಮತ್ತೆ ನಮ್ಮಿಂದ ಡಬಲ್ ದುಡ್ಡನ್ನ ಖರ್ಚನ್ನು ಮಾಡಿಸುತ್ತೆ, ಟೈಮ್ ಅನ್ನು ವೇಸ್ಟ್ ಮಾಡುತ್ತೆ. ಅದೇ ನೀವು ಒಂದು ಬ್ರಾಂಡೆಡ್ ಟಿವಿಯನ್ನು ತಗೊಂಡಿದ್ರೆ ಈ ಚಾನ್ಸಸ್ ತುಂಬಾನೇ ಕಡಿಮೆ ಇರೋದು. ಸೊ ಆದಷ್ಟು ಒಳ್ಳೆ ಪ್ರೈಸ್ಗೆ ಒಳ್ಳೆ ಐಟಮ್ ಅನ್ನು ತಗೊಳ್ಳೋದಕ್ಕೆ ಶುರು ಮಾಡಿ. ಹೆಚ್ಚು ದುಡ್ಡನ್ನು ನೀವು ಸೇವ್ ಮಾಡಬಹುದು. ನೀವು ಮಿನಿಮಲಿಸ್ಟ್ ಆಗಿದ್ದೀರಾ ಅಂದ್ರೆ ನೀವು ಚೀಪ್ ವಸ್ತುಗಳನ್ನ ತಗೋತೀರಾ ಅಂತ ಏನಲ್ಲ, ಅಥವಾ ಏನೂ ತಗೊಳ್ಳೋದೇ ಇಲ್ಲ ಅಂತಾನೂ ಅಲ್ಲ. ಮಿನಿಮಲಿಸ್ಟ್ ಅಂದ್ರೆ ಏನು ಬೇಕಾಗಿರುತ್ತೋ ಅದನ್ನ ತಗೊಳ್ಳುವಂತ ಕೆಪಾಸಿಟಿ ಇದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ತಗೊಳ್ಳದೇ ಇರುವಂಥದ್ದು. ಖುಷಿನ ಮೊದಲ ಪ್ರಯಾರಿಟಿ ಆಗಿ ಇಟ್ಟು ಆ ರಿಚ್ ಲೈಫನ್ನ ಎಂಜಾಯ್ ಅನ್ನ ಮಾಡುವಂಥದ್ದು. ಇವಾಗ ಒಂದು ಪರ್ಚೇಸ್ ನಿಮಗೆ ಖುಷಿ ಅಂದ್ರೆ ನೀವು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ತಗೋಬಹುದು. ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಇಂದ ನಿಮಗೆ ಒಳ್ಳೆ ಸೇವಿಂಗ್ಸ್ ಅನ್ನ ಮಾಡ್ಕೋತೀರಾ, ಆದ್ರೆ ಅದರ ರಿಸ್ಕ್ ನೋಡ್ಬೇಕಾಗುತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಪದ ಯಾವುದು ಅಂದ್ರೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಐಟಮ್ ಅನ್ನ ತಗೊಳ್ಳುವಂಥದ್ದು. ಕಾಸ್ಟ್ಲಿ ಅಂತ ಹೆಸರು ಕೊಟ್ಟ ಮಾತ್ರಕ್ಕೆ ಡಬಲ್ ಪ್ರೈಸ್ ಅನ್ನ ಕೊಡೋದಕ್ಕೆ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದರಿಂದ ನಮ್ಮ ಸ್ಟೇಟಸ್ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಖ್ಯ ದುಡ್ಡಿಂದ ಬರಬೇಕಾದಂತಹ ನೆಮ್ಮದಿ ಬರುತ್ತೆ. ಮತ್ತೆ ಇನ್ನೊಂದು ನೆಮ್ಮದಿ ಅಂದ್ರೆ ನೆನಪಿಗೆ ಬರುವಂತಹ ವಿಷಯ ಅಂದ್ರೆ ನೀವು ಹೆಚ್ಚು ಹಣವನ್ನ ಸೇವ್ ಮಾಡೋದಕ್ಕೆ ಸಾಲವನ್ನ ಮಾಡಬೇಕಾಗುತ್ತೆ. ಇದರಿಂದ ಕ್ರೇಜಿ ಅನ್ಸುವಂತಹ ದುಡ್ಡನ್ನ ಸೇವ್ ಮಾಡ್ತೀರಾ. ಇದಂತೂ ಕಂಪ್ಲೀಟ್ ಉಚಿತನ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಯಾಕೆಂದ್ರೆ ಸಾಲದಿಂದ ನೆಮ್ಮದಿಯನ್ನು ಕಳ್ಕೊಳ್ಳೋ ಜೊತೆಗೆ ಇರೋ ಬರೋ ಮಾನ ಮರ್ಯಾದೆಯನ್ನು ಕಳ್ಕೋಬೇಕಾಗುತ್ತೆ. ಅದಂತೂ ನಿಜನೇ. ಆದ್ರೆ ನಾನು ಹೇಳ್ತಿರುವಂತಹ ಸಾಲ ಅದಲ್ಲ. ಸಾಲದಲ್ಲಿ 2 ತರ ಬರುತ್ತೆ. ಒಂದು ನೀವು ತಿಳ್ಕೊಂಡಿರುವಂಥದ್ದು ಪರ್ಸನಲ್ ಲೋನು, EMI ಕಮಿಟ್ಮೆಂಟ್ಗಳು, ಒಟ್ಟಿನಲ್ಲಿ ಬಡ್ಡಿ ಸಾಲ ಅಂತ ಹೇಳ್ಬೋದು. ಸ್ವಲ್ಪ ದಿನ ಕಟ್ಟಲಿಲ್ಲ ಅಂದ್ರೆ ಜೀವನನೇ ಕಲ್ಲೋಲ ಮಾಡುವಂತಹ ಸಾಲಗಳು. ಆದ್ರೆ ನಾನು ಹೇಳ್ತಿರೋದು ಆ ಸಾಲ ಅಲ್ಲ. ನಾನು ಹೇಳ್ತಿರುವಂಥದ್ದು 0 ಇಂಟ್ರೆಸ್ಟ್ ನಲ್ಲಿ ಸಿಗುವಂತಹ ಸಾಲ. ಸ್ವಲ್ಪ ತಿಂಗಳು ಕಟ್ಟಲಿಲ್ಲ ಅಂದ್ರೂ ಏನು ಎಫೆಕ್ಟ್ ಆಗದೆ ಇರುವಂತಹ ಸಾಲ. ಇದು ಯಾರಪ್ಪ ಕೊಡ್ತಾರೆ ಅಂದ್ರೆ ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಹತ್ರ ನೀವು ತಗೊಳ್ಳುವಂತಹ ಸಾಲ. ಅಯ್ಯೋ ಇದೆಲ್ಲ ಬೇಡ ಅಂತ ಅನ್ನಿಸ್ಬೋದು, ಆದರೆ ಪೂರ್ತಿ ಕೇಳಿ. ಯಾಕೆಂದ್ರೆ ಈ ರೀತಿ 0% ಸಾಲ ನಿಮ್ಮ ಹಣವನ್ನ ಬೆಳೆಸ್ತಾ ಇರುತ್ತೆ. ಎಕ್ಸಾಂಪಲ್ಗೆ ನೀವು ಒಂದು ಸೈಟನ್ನು ತಗೋಬೇಕು ಅಂತ ಅನ್ಕೊಂಡಿರ್ತೀರ. ನಿಮ್ಗೊಂದು 20 ಲಕ್ಷ ಶಾರ್ಟ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಒಂದು 5 ಲಕ್ಷನ ನೀವು ನಿಮ್ಮ ಫ್ರೆಂಡ್ಸ್ ಹತ್ರನೋ ಅಥವಾ ಬೇರೆ ಯಾರ ಹತ್ರನೋ ಸಾಲ ತಗೋತೀರಾ. ಇದು ಇನ್ವೆಸ್ಟ್ಮೆಂಟ್ ಆಗಿ ನೀವು ನೋಡ್ಬೋದು. ನಿಮಗೆ ಯಾವುದೇ ಸಾಲದ ಹೊರೆನೂ ಇದರಲ್ಲಿ ಇರಲ್ಲ.
ಅಟ್ಲೀಸ್ಟ್ ನೀವು ಎಷ್ಟು ತಿಂಗಳ ಟೈಮನ್ನು ತಗೊಂಡಿರ್ತೀರ ಅಷ್ಟು ದಿವಸದ ತನಕ. ಇದರಿಂದ ಸಿಕ್ಕಾಪಟ್ಟೆ ಲಾಭನೇ ನಿಮಗೆ ಆಗುವಂಥದ್ದು. ಇನ್ನು ಯಾರು ನಮಗೆ ಕೊಡಲ್ಲ, ನಾವೇನೇ ಕೊಡಬೇಕು ಅಂತ ನೀವು ಅಂತಿದ್ರೆ ನಿಮಗೆ ಒಳ್ಳೆ ಫ್ರೆಂಡನ್ನು ಹುಡ್ಕುವಂತಹ ಅವಶ್ಯಕತೆ ಇದೆ ಅಂತ ಅನ್ಕೊಂಬಿಡಿ. ಜೊತೆಗೆ ಆ ರೀತಿ ಸಾಲವನ್ನು ತಗೊಂಡಾದ್ಮೇಲೆ ಬಡ್ಡಿ ಸಾಲದಷ್ಟೇ ಮುತುವರ್ಜಿಯಾಗಿ ಇದನ್ನ ವಾಪಸ್ ಕೊಡಬೇಕು. ಗೊತ್ತಿರೋರು ಅಂತ ಹೇಳ್ಬಿಟ್ಟು ಅಡ್ವಾಂಟೇಜ್ ಅನ್ನ ತಗೋಬಾರ್ದು. ಹಾಗೆ ತಗೊಳ್ಳಿಲ್ಲ ಅಂದ್ರೆ ಎಲ್ಲವೂ ಸರಿ ಇರುತ್ತೆ. ಇದು ಬೇಡವೇ ಬೇಡ ಅಂದ್ರೆ ಎರಡನೇ ಆಪ್ಷನ್, ತುಂಬಾ ಕಡಿಮೆ ರೇಟ್ಗೆ ಇಂಟ್ರೆಸ್ಟ್ ಸಿಕ್ಕರೆ ಸಾಲವನ್ನ ತಗೋಬಹುದು. ಆದ್ರೆ ಆ ಹಣ ನಿಮ್ಗೆ ದುಡ್ಡನ್ನ ತಂದು ಕೊಡೋ ರೀತಿ ಇರಬೇಕು, ಒಂದೊಳ್ಳೆ ಪ್ರಾಫಿಟ್ ಅನ್ನ ಮಾಡೋ ರೀತಿ. ಸುಮ್ನೆ ಲೋನ್ ಅನ್ನು ತಗೊಂಡ್ರೆ ನಿಮ್ಮ ನೆಮ್ಮದಿ ಹಾಳಾಗೋದ್ರ ಜೊತೆಗೆ ಮಾನ ಮರ್ಯಾದೆಯನ್ನು ಹಾಳಾಗೋದ್ರಲ್ಲಿ ಅನುಮಾನ ಬೇಡ. ಇದನ್ನ ಕೇರ್ಫುಲ್ ಆಗಿ ನೀವು ಯೂಸ್ ಮಾಡಿದ್ರೆ ಮಾತ್ರನೇ ಲೋನು ಒಳ್ಳೇದಿರುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಇರೋದು ಬೆಟರ್ ಆಗಿರುತ್ತೆ. ನೆಕ್ಸ್ಟ್, ಒಂದು ಸೇವಿಂಗ್ಸ್ ಮಷೀನ್ ಅನ್ನ ನೀವು ತಗೋಬೇಕು. ಈ ಮಷೀನ್ ಅನ್ನ ಎಲ್ಲರೂ ಆದಷ್ಟು ಬೇಗ ಯೂಸ್ ಮಾಡ್ಕೋಬೇಕು. ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ತಿಳ್ಕೋಬೇಕು. ಇದರಿಂದ ದೊಡ್ಡ ಸೇವಿಂಗ್ಸು ಆಗ್ತಾ ಹೋಗುತ್ತೆ, ಇನ್ನೂ ಹೆಚ್ಚಿನ ಬೆನಿಫಿಟ್ಗಳನ್ನು ಇದು ಕೊಡ್ತಾ ಹೋಗುತ್ತೆ. ಅದೇನಂದ್ರೆ ಅದು ಕ್ರೆಡಿಟ್ ಕಾರ್ಡು. ನನ್ನ ಪ್ರಕಾರ ಹೇಳೋದಾದ್ರೆ ಎಲ್ಲರೂ ಕ್ರೆಡಿಟ್ ಕಾರ್ಡ್ ಅನ್ನ ತಗೋಬೇಕು. ಆದ್ರೆ ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ ಏನು ಅಂದ್ರೆ ಇದು ಒಂದು ಹುಲಿ ತರ. ಇದೇನಾದ್ರೂ ನಿಮ್ಮ ಕಂಟ್ರೋಲ್ ನಲ್ಲಿ ಇದ್ರೆ ಎಲ್ಲರೂ ನಿಮ್ಗೆ ರೆಸ್ಪೆಕ್ಟ್ ಅನ್ನು ಕೊಡ್ತಾರೆ. ಈ ಹುಲಿಯಿಂದ ನಿಮ್ಗೆ ಒಂದು 45 ದಿನಕ್ಕೆ ಫ್ರೀಯಾಗಿ ದುಡ್ಡು ಸಿಗುತ್ತೆ. ಬೇಕಾದನ್ನೆಲ್ಲವನ್ನು ಖರ್ಚು ಮಾಡಬಹುದು. ಕ್ಯಾಶ್ ಬ್ಯಾಕ್ಗಳು, ರಿವಾರ್ಡ್ಗಳು ಎಲ್ಲವೂ ಸಿಗ್ತಾ ಹೋಗ್ತವೆ. 45 ದಿನದೊಳಗೆ ನೀವು ಕಟ್ಬಿಟ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಸ್ಕೋರ್ನು ಇಂಪ್ರೂವ್ ಆಗುತ್ತೆ. ಈ ಸ್ಕೋರ್ ಇರೋದ್ರಿಂದ ನೀವು ಬ್ಯಾಂಕಿಂಗ್ ಅಲ್ಲಿ, ಫೈನಾನ್ಷಿಯಲ್ ಫೀಲ್ಡ್ಗಳಲ್ಲಿ ಒಳ್ಳೆ ರೆಸ್ಪೆಕ್ಟು ನಿಮ್ಮ ಮೇಲಿರುತ್ತೆ. ಲೋನ್ ಬೇಕಾ ಸರ್, ಲೋನ್ ಬೇಕಾ ಮೇಡಮ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಪೀಡಿಸ್ತಾರೆ. ಇಂಟ್ರೆಸ್ಟ್ ಅನ್ನ ರಿಡ್ಯೂಸ್ ಮಾಡ್ತಾ ಹೋಗ್ತಾರೆ, ಸಾಲದ ಅಮೌಂಟ್ ಅನ್ನ ಹೆಚ್ಚಿಸ್ತಾ ಹೋಗ್ತಾರೆ. ನಿಮಗೆ ಲೋನ್ ಅವಶ್ಯಕತೆ ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ, ಆದ್ರೆ ಆ ಫ್ರೀಡಮ್ ಅನ್ನ ಎಂಜಾಯ್ ಮಾಡಿ. ತಗೊಳ್ಳುವಂತಹ ಶಕ್ತಿ ಐತೆ, ಆದ್ರೆ ನನಗೆ ಬೇಕಾಗಿಲ್ಲ ಅನ್ನುವಂಥದ್ದು. ನಿಮ್ಮ ಯೂಸ್ಗೆ ತಕ್ಕಂತೆ ಈ ಕ್ರೆಡಿಟ್ ಕಾರ್ಡ್ಗಳು ಡಿಫ್ರೆಂಟ್ ಆಗಿ ಬರ್ತಾ ಹೋಗ್ತವೆ. ಅದು ಆಫರ್ಗಳು ಹಾಗೆ ಇರುತ್ತೆ, ಕ್ಯಾಶ್ ಬ್ಯಾಕ್ ಎಲ್ಲನೂ ಸಿಗುತ್ತೆ. ನಿಮಗೆ ಯಾವುದು ಸೂಕ್ತ ಅದನ್ನ ತಗೋಬಹುದು, ಸೇವಿಂಗ್ಸ್ ಅನ್ನ ಎಂಜಾಯ್ ಮಾಡಬಹುದು. ನೀವು ಬೇಕಾದ್ರೆ ಒಂದು ಬ್ಯಾಂಕ್ ಅಲ್ಲಿ FD ಅನ್ನ ಇಟ್ಟು ಅದರ ಬದಲಾಗಿ ಕ್ರೆಡಿಟ್ ಕಾರ್ಡ್ ಅನ್ನ ತಗೋಬಹುದು. ಅಷ್ಟೇ ಅಮೌಂಟ್ ಅನ್ನು ನಿಮಗೆ ಕೊಡ್ತಾರೆ. ಅಕಸ್ಮಾತ್ ನೀವು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ FD ಅಮೌಂಟ್ ಇದ್ದೇ ಇರುತ್ತೆ. ಈ ರೀತಿಯಲ್ಲಿ ನೀವು ಕ್ರೆಡಿಟ್ ಕಾರ್ಡ್ಗೆ ಇಂಟ್ರೊಡಕ್ಷನ್ ಅನ್ನ ತಗೋಬಹುದು. ಆದ್ರೆ ಮಿಸ್ ಆಗಿ ನಿಮಗೆ 45 ದಿನದಲ್ಲಿ ಅಮೌಂಟ್ ಫುಲ್ ಕಟ್ಟಕ್ಕೆ ಆಗಲ್ಲ ಅನ್ಕೊಳ್ಳಿ, ಅವಾಗ ಆ ಹುಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತು ಅಂತ ತಿಳ್ಕೊಂಬಿಡಿ. ನೀವು ಲೋನ್ ಅನ್ನೇನಾದ್ರೂ ತಗೊಂಡಿದ್ರೆ ಇನ್ನೂ ಕಷ್ಟ ಆಗೋಗುತ್ತೆ. ನೀವೇ ಯೋಚನೆ ಮಾಡಿ ನೋಡಿ, ಕ್ರೆಡಿಟ್ ಕಾರ್ಡ್ ಕಂಪ್ನಿಯವರು ಇಂಟ್ರೆಸ್ಟ್ ಫ್ರೀ ಅಂತ ಹೇಳ್ಬಿಟ್ಟು ದುಡ್ಡನ್ನ ಸುಮ್ಮನೆ ಯಾಕೆ ಕೊಡೋಕೆ ಹೋಗ್ತಾರೆ? ಅವ್ರಿಗೂ ಗೊತ್ತು ಎಲ್ಲರ ಕೈಲೂ ಈ ಟೈಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಿಂಗಾಗಿನೇ ಯಾರು ಕಟ್ಟಲ್ವೋ ಅವರಿಂದನೇ ಇವರು ಹೆಚ್ಚು ಲಾಭವನ್ನ ಮಾಡ್ಕೋತಾ ಹೋಗ್ತಾರೆ. ಸೊ ಟೈಗರ್ ಅನ್ನ ಸಾಕಿ ನಿಮ್ಮ ತಿಂದೆ ಇರೋ ರೀತಿ ನೋಡ್ಕೊಳ್ಳಿ. ಇದರಿಂದ ಹೆಚ್ಚು ಸೇವಿಂಗ್ಸ್ ಬೆನಿಫಿಟ್ಗಳನ್ನು ನೀವು ಎಂಜಾಯ್ ಮಾಡ್ಬೋದು. ಆ ರೀತಿ ಟೈಗರ್ ಅನ್ನ ಸಾಕೋಕೆ ನಿಮಗೆ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ಗೆ 10 ರೂಪಾಯಿ ಸೇವಿಂಗ್ಸ್ ಇಂದ ನೀವು ಶುರು ಮಾಡ್ಕೋಬಹುದು. ಇದರಿಂದ ಕೋಟಿಯಷ್ಟು ಹಣವನ್ನು ಗಳಿಸ್ಬೋದು. ಹೇಗೆ ಅನ್ನೋದಕ್ಕೆ ಈ ವಿಡಿಯೋವನ್ನು ನೋಡಿ.